ಮಳೆಗೆ ಬೆಚ್ಚಿ ಬಿದ್ದಿದ್ದ ಬೆಂಗಳೂರಲ್ಲಿ ಮತ್ತೊಮ್ಮೆ ಮಳೆಯಾಗಿದೆ. ಅಬ್ಬರ ಆಗಿದೆ. ಸಂಜೆ ವೇಳೆ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ಮಳೆ ಸುರಿದಿದೆ. ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಮಳೆ ಅಬ್ಬರಿಸಿದೆ. ಕೆಆರ್ ಮಾರ್ಕೆಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ನೀರು ನಿಂತು ಅವಾಂತರ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಶಿವಾನಂದ ಸರ್ಕಲ್ ಅಲ್ಲಿ ಇದೇ ಗತಿ. ಕಳೆದ ಬಾರಿ ಬಂದಂತಹ ಮಳೆ ಬಂದಾಗ್ಲೂ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸಂಜೆ ವೇಳೆಗೆ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡಿದ್ದಾರೆ. ಕಳೆದ ತಿಂಗಳಷ್ಟೇ ಸುರಿದಂತಹ ಮಳೆಯಿಂದ ಇನ್ನು ಬೆಂಗಳೂರಿನ ಜನ ಹೊರಬಂದಿಲ್ಲ. ಶಿವಾನಂದ ಸರ್ಕಲ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಅಂಡರ್ ಪಾಸ್ ಅಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ಪರಿಸ್ಥಿತಿ. ನೀರ್ ನಿಲ್ಲುತ್ತೆ. ನೀರ್ ನಿಂತಾಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಈ ಟ್ರಾಫಿಕ್ ಜಾಮ್ ಇಂದ ಬೆಂಗಳೂರಿನ ಸವಾರರು ಪರದಾಡಬೇಕಾಗುತ್ತೆ. ಕಳೆದ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿಯ ಪರಿಸ್ಥಿತಿ ಇತ್ತು. ಇದೇ ರೀತಿ ನೀರು ನಿಂತಿತ್ತು. ಬೆಂಗಳೂರಿನ ಶಿವಾನಂದ ಸರ್ಕಲ್ ನಲ್ಲಿ ಮಳೆ ನೀರು ನಿಂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ದ್ವಿಚಕ್ರ ವಾಹನಗಳು ಮುಳುಗಿ ಹೋಗಿದೆ. ವಾಹನ ಸವಾರರು ತಮ್ಮ ಗಾಡಿಗಳನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಮೊಣಕಾಲಿನವರೆಗೆ ನೀರು ನಿಂತಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಒಂದು ಮಳೆ ಆದ್ರೆ ಅದನ್ನ ತಡೆದುಕೊಳ್ಳುವಂತಹ ಸ್ಥಿತಿ ಬೆಂಗಳೂರಲ್ಲಿ ಇಲ್ಲ. ಎಲ್ಲಿ ನೋಡಿದ್ರು ಇದೇ ರೀತಿ ನೀರು ನಿಂತ್ಕೊಳ್ಳುತ್ತೆ. ಗಾಡಿಗಳು ಮುಳುಗೋಗ್ತಾ ಇದ್ದಾವೆ. ಒಳಚರಂಡಿ ಸಮಸ್ಯೆಯೋ ಅಥವಾ ರಸ್ತೆಗಳ ಸಮಸ್ಯೆಯೋ ಗೊತ್ತಿಲ್ಲ. ಪ್ರತಿ ಬಾರಿ ಇಂಥದೇ ಪರಿಸ್ಥಿತಿಯನ್ನ ಬೆಂಗಳೂರಿನ ಜನ ಫೇಸ್ ಮಾಡಬೇಕಾಗ್ತಾ ಇದೆ. ಮೊನ್ನೆ ಬಂದಂತಹ ಮಳೆಯಿಂದಾನು ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಮತ್ತೆ ಮಳೆ ಬಂದಿದೆ ಸಂಜೆ ಆಗ್ತಿದ್ದಂತೆ. ಇವತ್ತು ಕೂಡ ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಸಂಜೆ ಆಗ್ತಿದ್ದಂತೆ ಸುರಿದ ಮಳೆಯ ದೃಶ್ಯಗಳಿದು. ಪ್ರತಿ ಬಾರಿ ಮಳೆ ಬರುತ್ತೆ. ಮಳೆ ಬಂದಾಗ ಎಲ್ಲಂದ್ರಲ್ಲಿ ನೀರು ನಿಂತ್ಕೊಳ್ಳುತ್ತೆ. ನೀರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಸವಾರರು ಪರದಾಡಬೇಕಾಗುತ್ತೆ. ಕಳೆದ ತಿಂಗಳು ನಡೆದಂತಹ ದುರಂತ ಇನ್ನೂ ಕಣ್ಮುಂದೆ ಇದೆ. ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಅವತ್ತು 7 ಮಂದಿ ಪ್ರಾಣ ಬಿಟ್ಟಿದ್ರು. ಇವತ್ತು ಮತ್ತೊಂದು ಮಳೆ ಬಂದಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಮಳೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ಮಳೆಯಾಗಿದೆ. ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಮಳೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.